ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಈ ಹೊಸ ವರ್ಷ ನಿಮ್ಮೆಲ್ಲರ ಬಾಳಲ್ಲಿ ಹೊಸತನವನ್ನು ತರಲಿ, ಹಾಗೆಯೇ ಎಲ್ರಿಗೂ ಒಳ್ಳೆಯದೇ ಆಗಲಿ. ಹಾಗೆ ನಾವು ಟೆಂಪಲ್ಗೆ ಹೋಗ್ತಿದ್ದೇವೆ. ಇವತ್ತು ಹೊಸ ವರ್ಷ ಅಲ್ವಾ, ಸೊ ಹಾಗಾಗಿ ನಾನು ಮತ್ತು ಅಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಫೈನಲಿ ರೀಚ್ ಆದ್ವಿ ಟೆಂಪಲ್ಗೆ. ಇವತ್ತು ನ್ಯೂ ಇಯರ್ ಅಲ್ಲ, ಸೊ ಪೂಜೆ ಎಲ್ಲ ಮಾಡಿ ಆಯಿತು. ಬಿಸಿಲು ಆಗ್ತಿಲ್ಲ. ಇವಾಗ ಹೆವಿ ಬಿಸಿಲಿದೆ, ಸೊ ಹಾಗಾಗಿ ಇನ್ನು ನೆಕ್ಸ್ಟ್ ಟೈಮು ಎಲ್ಲ ಟೆಂಪಲ್ ಇದೆಲ್ಲ ವೀಡಿಯೋ ಮಾಡಿ ತೋರಿಸ್ತೇನೆ ನಿಮಗೆ. ಇವಾಗ ಹೆವಿ ಬಿಸಿಲಿದೆ ನೋಡಿ. పేపర్ టీవీ విడుతుయ్యా టీవీ విడు బరం ఇప్పుడు ಮಂಗಳದೇವಿ ಹಿಡಿಂಚತೆ ಮಂಗಳದೇವಿ ಯಾನ್ ಬರ್ತೀವಿ ಎರಡು. ನಿಮಗೆ ತುಂಬಾ ಹೋಗುವಮ್ಮ. ನಮ್ಮ ಮಂಗಳೂರು ಫಿಶ್ ಮಾರ್ಕೆಟ್.
ಎಂತ ಗೊತ್ತಾ, ಈ ಬ್ಯಾಗಲ್ಲಿ ಮರುವೈ ಮತ್ತು ಎಟ್ಟಿ ಇದೆ ಆಯಿತಾ. ಇದು ನನಗೆ ಅಶ್ವತ್ ಲಾಸ್ಟ್ ಟೈಮ್ ದುಬೈಯಿಂದ ತಂದದ್ದು ಬ್ಯಾಗ್. ನಾನು ಇವಾಗ ಫಸ್ಟ್ ಟೈಮ್ ನಾನು ಈ ಬ್ಯಾಗ್ ನಾನು ಯೂಸ್ ಮಾಡ್ತಿರೋದು. ನ್ಯೂ ಇಯರ್ ಅಲ್ವಾ, ಟೆಂಪಲ್ಗೆ ಹೋಗಿ ಬರುವ ಅಂತೇಳಿ ಈ ಡ್ರೆಸ್ಸಿಗೆ ಇದು ಸೂಟ್ ಆಗುತ್ತೆ ಅಂತೇಳಿ ಈ ಬ್ಯಾಗ್ ಹಾಕಿದಷ್ಟೇ. ಎಲ್ಲ ಮರುವೈದ್ದು ಮತ್ತು ಎಟ್ಟಿದ್ದು ನೀರೆಲ್ಲ ಲೀಕ್ ಆಗ್ತಾ ಉಂಟಾಯ್ತಾ. ಅಶ್ವತ್ ಈ ವಿಡಿಯೋ ನೋಡಿದವರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಬಸ್ಸಿನಲ್ಲಿ ಲೀಕೇಜ್ ಆಗ್ತಿತ್ತಾಯ್ತಾ, ಮತ್ತೆ ಎಂತ ಮಾಡೋದು, ಅಡ್ಜಸ್ಟ್ ಮಾಡಿ ಕೂತೆ, ಯಾರಿಗೂ ಗೊತ್ತಾಗಿಲ್ಲ. ಅಮ್ಮನ ಬ್ಯಾಗಲ್ಲಿ ಪ್ರಸಾದ ಇತ್ತು, ಸೊ ಹಾಗಾಗಿ ನನ್ನ ಬ್ಯಾಗಲ್ಲೇ ಇಡು ಅಂತೇಳಿ ನನ್ನ ಬ್ಯಾಗಲ್ಲೇ ಇಟ್ಟರು ಆಯಿತಾ. ಮನೆಯಲ್ಲಿ ಕಾರಿದ್ರು ಡ್ರೈವಿಂಗ್ ಗೊತ್ತಿಲ್ಲ, ಹಾಗಾಗಿ ಬಸ್ಸಲ್ಲೇ ಬರಬೇಕಾಯಿತು. ಮನೆಗೆ ಒಂದು 3-4 ಆಗೋಕೆ ರೀಚ್ ಆದ್ವಿ. ಇವಾಗ ಈವ್ನಿಂಗ್ ಆಯಿತು, ಸೊ ಇದನ್ನು ಪ್ರಾನ್ಸ್ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಇದು ಇವತ್ತಿಗೆ ಅಲ್ಲ, ಇವತ್ತು ಟೆಂಪಲ್ಗೆ ಹೋಗಿ ಬಂದದಲ್ಲ, ಸೊ ಹಾಗೆ ಇದು ನಾಳೆಗೆ. ನೋಡಿ ಈ ರೀತಿ ಕಟ್ ಮಾಡಬೇಕು. ಸ್ಟೇಟ್ ಬ್ಯಾಂಕಿಂದ ತಗೊಂಡು ಬಂದ ಇದು ಪ್ರಾನ್ಸ್. ಅಶ್ವತ್ ಕೊಟ್ಟ ಬ್ಯಾಗ್ ಎಲ್ಲ ಒದ್ದೆ ಆಯಿತಾ. ನೋಡಿ ಇಷ್ಟಾಗಿದೆ. ಇದ್ರದ್ದು ಏನಾದರೂ ಒಂದು ರೆಸಿಪಿ ಮಾಡುವ ಆಯಿತಾ. ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು. ನೋಡಿ ಈ ಥರ ಕ್ಲೀನ್ ಮಾಡಬೇಕು.